ಗಿರ್ ತಳಿಯ ಹಸುವನ್ನ ಕಳುವು ಮಾಡಿದ ಘಟನೆ ನೆಲಮಂಗಲ ಬಳಿಯ ಗೌಡಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಳ್ಳರಿಂದ ಒಂದು ಗಿರ್ ಹಸು ತಪ್ಪಿಸಿಕೊಂಡು ಬಂದಿದ್ದು, ಹಸುವಿನ ಕತ್ತು ಕುಯ್ದು ಕಳ್ಳರು ವಿಕೃತಿ ಮೆರೆದಿದ್ದಾರೆ. ವಿಜಯಲಕ್ಷ್ಮಿ ಎಂಬವರು ಗುಜರಾತಿನಿಂದ ಗಿರ್ ಹಸುಗಳನ್ನ ತರಿಸಿ ಸಾಕಿದ್ರು. ಇದೀಗ 3 ರಿಂದ 4 ಲಕ್ಷ ಬೆಲೆ ಬಾಳುವ ಹಸುಗಳನ್ನ ಕಳ್ಳರು ಕದ್ದೊಯ್ದಿದ್ದು, ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಕಳ್ಳರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಹಲ್ಚಲ್ ಸೃಷ್ಟಿಸಿದ್ದು, ಯತೀಂದ್ರ ವಿರುದ್ಧ ಶಾಸಕ ಇಕ್ಬಾಲ್ ಹುಸೇನ್ ಕಿಡಿಕಾರಿದ್ದಾರೆ. ಹೇಳಿಕೆ ನೀಡೋರು ವರಿಷ್ಠರ ತೀರ್ಮಾನಕ್ಕೆ ಕಾಯಬೇಕು. ಈ ತರಹ ಹೇಳಿಕೆ ನೀಡಬಾರದು. ಅವರು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಡಿಕೆಶಿ ಸಿಎಂ ಆಗೇ ಆಗ್ತಾರೆ. ಜನವರಿ 8 ಮತ್ತು 9ರವರೆಗೆ ಕಾಯಿರಿ ಅಂತ ಯತೀಂದ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಲೇ ಡಿಕೆಶಿ ಪರ ಬ್ಯಾಟ್ ಬೀಸಿದ್ರು. ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀನಿ, ಇಂಥ ಸಂದರ್ಭದಲ್ಲಿ ಯಾರು ಇಂಥ ಹೇಳಿಕೆಗಳನ್ನು ಕೊಡಬೇಡದು. ವರಿಷ್ಠರು ತೀರ್ಮಾನ ಮಾಡ್ತಾ ಇದ್ದಾರೆ. ವರಿಷ್ಠರ ಬಗ್ಗೆ ಗೌರವವನ್ನು ಇಟ್ಟು, ವರಿಷ್ಠರ ಮಾತು ಬಗ್ಗೆ, ವರಿಷ್ಠರ ಶಿಸ್ತನ ಬಗ್ಗೆ ಗಮನ ಹರಿಸಿ. ವರಿಷ್ಠರಿಗಾಗಲೇ ತೀರ್ಮಾನ ಮಾಡಲಿಕ್ಕೆ ಅವರೆಲ್ಲರೂ ಒಪ್ಕೊಂಡಿದ್ದಾರೆ, ತೀರ್ಮಾನ ಮಾಡ್ತಾರೆ. ಸುಮ್ಮನೆ ವಿನಾಕಾರಣ ಹೇಳಿಕೆ ಕೊಟ್ಟು, ನಾನು ಈಗಾಗಲೇ ಹೇಳಿದ್ದೀನಿ, ಎಲ್ಲದಕ್ಕೂ ಪಕ್ಷಕ್ಕೆ ಹಾನಿ ಮಾಡುವಂಥ ಹೇಳಿಕೆ ಇವೆಲ್ಲನೂ ಕೂಡ ಯಾರೇ ಆಗಲಿ ಇದ್ದ ಹೇಳಿಕೆಗಳನ್ನು ಕೊಡಬೇಡ್ದು ಅಂಥೇಳಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಸಿಎಂ ಆಗಿ 5 ವರ್ಷ ಸಿದ್ದರಾಮಯ್ಯ ಮುಂದುವರಿಯುತ್ತಾರೆ ಎಂಬ ಯತೀಂದ್ರ ಹೇಳಿಕೆಗೆ ಶಾಸಕ ಯತ್ನಾಳ್ ಪ್ರತಿಕ್ರಿಯಿಸಿದ್ದು, ಸಿಎಂ ಮಗ ಹೇಳಿದ್ದಾರೆ ಅಂದ್ರೆ ಅದು ಅಧಿಕೃತ ಅಂದಿದ್ದಾರೆ. ಯುದ್ಧ ಮುಂದುವರೆದಿದೆ ಎಂದಾಯ್ತು. ಅಧಿವೇಶನದಲ್ಲಿ ಇಡ್ಲಿ ತಿಂತಾರೋ ದೋಸೆ ತಿಂತಾರೋ, ಒಬ್ಬರ ಕಪಾಳಕ್ಕೆ ಒಬ್ಬರು ಹೊಡಿತಾರಾ ನೋಡ್ಬೇಕು ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ರು. 3 ಗಿರ್ ತಳಿಯ ಹಸುವನ್ನ ಕಳುವು ಮಾಡಿದ ಘಟನೆ ನೆಲಮಂಗಲ ಬಳಿಯ ಗೌಡಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಳ್ಳರಿಂದ ಒಂದು ಗಿರ್ ಹಸು ತಪ್ಪಿಸಿಕೊಂಡು ಬಂದಿದ್ದು, ಹಸುವಿನ ಕತ್ತು ಕುಯ್ದು ಕಳ್ಳರು ವಿಕೃತಿ ಮೆರೆದಿದ್ದಾರೆ. ವಿಜಯಲಕ್ಷ್ಮಿ ಎಂಬವರು ಗುಜರಾತಿನಿಂದ ಗಿರ್ ಹಸುಗಳನ್ನ ತರಿಸಿ ಸಾಕಿದ್ರು. ಇದೀಗ 3 ರಿಂದ 4 ಲಕ್ಷ ಬೆಲೆ ಬಾಳುವ ಹಸುಗಳನ್ನ ಕಳ್ಳರು ಕದ್ದೊಯ್ದಿದ್ದು, ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಕಳ್ಳರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.